ಹಾಗಾಗಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಗಾಯಾಳುಗಳನ್ನು ವಿಚಾರಿಸಬೇಕು ಅಂತ ಹೇಳಿ ಬಂದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಇದೀಗ ವಿಜಯೇಂದ್ರ ಇಲ್ಲಿ ಗಾಯಾಳುಗಳನ್ನು ವಿಚಾರಿಸ್ತಾ ಇದ್ದಾರೆ. ಗಾಯಾಳುಗಳ ಸ್ಥಿತಿ, ಅನೇಕರ ಸ್ಥಿತಿ ಚಿಂತಾಜನಕವಾಗಿದೆ. ಇಲ್ಲಿ ವಿಜಯೇಂದ್ರ ಬಂದು ಇಲ್ಲಿ ವಿಚಾರಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಈ ಯಾಕ್ರಂದನ ನೋಡಿ, ತೀರಾ ಇತ್ತೀಚಿನ ಒಂದು ಘಟನೆ ನೆನಪಿಸ್ಬಿಡ್ತೀವಿ. ಒಂದು ಘಟನೆ, ಒಂದು ಹಸಿರು ಹುಲ್ಲುಗಾವಲಿನ ಮೇಲೆ ಪತಿಯನ್ನು ಕಳ್ಕೊಂಡು ಒಂದು ಹೆಣ್ಣುಮಗಳು ಒಂದು ವಾರ ಅಷ್ಟೇ ಮದುವೆಯಾಗಿ ಆಗಿತ್ತು. ಆ ಹೆಣ್ಣುಮಗಳು ಅಳ್ತಾ ಇದ್ದಾಳಲ್ಲ, ಆ ದೃಶ್ಯ ನೆನಪಾಗ್ಬಿಡ್ತು ರೀ. ಇಲ್ಲಿ ಈ ಹೆಣ್ಣುಮಗಳು ಯಾರನ್ನು ಕಳ್ಕೊಂಡ್ಲೋ, ಏನು ಕಥೆನೋ, ಎಲ್ಲಿಯವರೋ, ಯಾರೋ, ಎಲ್ಲೆಲ್ಲಿ ಛಿದ್ರವಾಗಿ ಹೋಗಿದ್ದಾರೋ, ನಮಗೆ ಇನ್ನೂ ಏನೂ ಅಪ್ಡೇಟ್ ಸಿಗ್ತಾ ಇಲ್ಲ. ಅವೆಲ್ಲವೂ ಕೂಡ ಕೆಲವರು ಆಸ್ಪತ್ರೆ ಕಡೆ ಹೋಗ್ತಾ ಇದ್ದಾರೆ, ಕೆಲವರು ಮನೆ ಕಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು, ಕೆಲವರೆಲ್ಲ ಶವಾಗಾರದ ಬಳಿ ಸಿಗ್ತಾ ಇದ್ದಾರೆ. ಲೇಡಿ ಕರ್ಜನ್, ಬೌರಿಂಗ್, ಬೈದೇಹಿ 3 ಆಸ್ಪತ್ರೆಗಳ ಕಡೆ ಎಲ್ಲಿ ಯಾರಾದರೂ ಬದುಕಿಸ್ಬಿಡಿ ಅಂತೇಳಿ ಓಡಿಬಿಟ್ಟಿದ್ದಾರೆ ಜನ. ಆಗಲೇ ನನ್ನ ಕಲೀಗ್ ಸಂತೋಷ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಓಪನ್ ಆದ ತಕ್ಷಣ ನಿಮಗೊಂದು ಮೇನ್ ರೋಡ್ ಸಿಗುತ್ತೆ. ಯಾವಾಗಲೂ ಒಂಥರ ಜನನಿಬಿಡ ರಸ್ತೆ, ಅದು ಸಂಚಾರ ದಟ್ಟಣೆಯ ರಸ್ತೆ. ಅದು